ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಜಿತರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತೇನಪ್ಪ ವಿಷಯ ಅಂತ ಅಂದರೆ, ಶನಿವಾರ ಸಂತೆ ಟೆಂಪಲ್, ನಾನು ಒಂದು ಹಳೆ ವ್ಲಾಗಲ್ಲಿ ನೋಡಿರ್ತೀರ, ಆ ಟೆಂಪಲ್ಗೆ ಬಂದಿದ್ದೀನಿ. ಸೊ ಬನ್ನಿ, ಏನೇನಾಗುತ್ತೆ ಏನೇನು ಅಂತ ಮುಂದೆ ವೀಡಿಯೋಸಲ್ಲಿ ನೋಡ್ಕೊಂಡು ಹೋಗೋಣ. ಬನ್ನಿ ಗೈಸ್. ಸೊ ಟೈಮ್ ಬಂದು 3 ಗಂಟೆ ಗೈಸ್, ಬೆಳಗಿನ ಜಾವ 3 ಗಂಟೆ ಗೈಸ್. ಸೊ ನಿದ್ದೆನೇ ಮಾಡಿಲ್ಲ ನೈಟು ಗೈಸ್, 1 ಅವರ್ ನಿದ್ದೆ ಮಾಡಿರೋದಷ್ಟೇ. ಸೊ ಅಲ್ಲಿಂದ ನಾನು ನಮ್ಮೂರಿಂದ ಬಂದಿದ್ದೆ ಆಲ್ರೆಡಿ ಲೇಟ್ ಆಗಿತ್ತು. ನೆಕ್ಸ್ಟ್ ಪುನಃ ಮನೆಗೆ ಬಂದು ಊಟ ಮಾಡಿ ಗಾಡಿ ತೊಳೆದು ಪುನಃ ಮಲಗೋಷ್ಟ್ರಲ್ಲಿ ಲೇಟ್ ಆಯಿತು. ಸೊ 1 hour 41 minutes ಟೈಮ್ ಬೇಕು. 78 kilometers ಹೋಗ್ಬೇಕು ಗೈಸ್, ನಾವು ಹೋಗ್ಬೇಕಾಗಿರೋ ಲೊಕೇಶನ್ಗೆ. ಈ ರೋಡ್ ಹೆಂಗಿದೆ ನೋಡಿ ಗೈಸ್, ಇದಿಷ್ಟುದ್ದ ಸಿಂಗಲ್ ರೋಡ್. ಸೊ ಗೈಸ್, ಬೆಳಗ್ಗೆ 3 ಗಂಟೆಗೆ ಬೇಗ ಬರಬೇಕು ಅಂತ ಹೇಳಿದಕ್ಕೆ ಹೋಗಿ ಗೈಸ್, ನಮಗೆ ಅವ್ರು ಬಂದಿದ್ದು 8 ಗಂಟೆ ಗೈಸ್. ಯಪ್ಪ, ನಾನು ನಿದ್ದೆನೇ ಮಾಡ್ಬಿಟ್ಟಿದ್ದೀನಿ ಕಾರಲ್ಲಿ, ಫುಲ್ಲು ನಿದ್ದೆ ಅನ್ಕೊಳ್ಳಿ. ಸೊ 8 ಗಂಟೆಗೆ ಪುನಃ ಆಚೆ ಬಂದು ಮಾಡಿದ್ದು. ನೋಡಿ ಗೈಸ್, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಹಾಕಿ. ಸೊ ಜಾತ್ರೆ ಆದ್ಮೇಲೆ ಕರ ಹಾಕಿರೋದ್ರಿಂದ ಅದಕ್ಕೆ ಈ ಥರ ಪೂಜೆ ಮಾಡಿ, ಸೊ ಹಾಲನ್ನ ಅಭಿಷೇಕಕ್ಕೆ ತಗೊಂಡು ಅಲ್ಲೇ ಕರೀತಾರೆ. ಅದು ಎಷ್ಟು ನೀಟಾಗಿ ಚೆನ್ನಾಗಿ ಕುಡಿತಾ ಇದೆ ನೋಡಿ, ಅದೊಂಥರ ಕ್ಯೂಟ್ ಅನ್ನಿಸ್ತು. ಸೊ ಅದಕ್ಕೆ ಅದನ್ನು ಹಾಕಿದ್ದೀನಿ ಗೈಸ್. ಸೊ ನಾನು, ಚಿಕ್ಕಮ್ಮ, ಆಂಟಿ, ಪ್ರಣಮ್ 4 ಜನ ಹೋಗಿದ್ದು ಗೈಸ್. ಸೊ ಗೈಸ್, ಕೆಂಬುತ್ತಾ ಆಡ್ತಾ ಇದೆ ನೋಡಿ. ನೆಕ್ಸ್ಟು ಫಸ್ಟ್ ಮಂಗಳಾರತಿ ಆಗ್ತಿದೆ. ಸೊ ಆಮೇಲೆ ಬುದ್ಧಿಯವರು ಪುನಃ ಬಂದು ಮಂಗಳಾರತಿ ಮಾಡ್ತಾರೆ. ಸೊ ನೋಡಿ, ಸೊ ಗೈಸ್, ಅದು ದೇವ್ರದ್ದು ಪಾದ, ಅದರಲ್ಲಿ ಆನೆ ಹೊಡೆದಿದ್ದಾರೆ ಗೈಸ್. ಅದ್ರದ್ದು ಫುಲ್ ಹೆಸರು ನನಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಹಾಕಿ ಗೈಸ್. ಸೊ ಸುತ್ತಮುತ್ತ ನೇಚರ್ ಗೈಸ್. ಇಲ್ಲಿ ಗೋಶಾಲೆ ಇದೆ, ಅಲ್ಲಿ 30-40 ಹಸು ಕರುಗಳು ಇದೆ ಗೈಸ್ ಅಲ್ಲಿ. ಸೊ ಟೆಂಪಲ್ ಇನ್ನೂ ಆಗ್ತಾ ಇದೆ ಹೊಸದಾಗಿ. ಈ ಕಡೆ ನೋಡಿದ್ರೆ ಫುಲ್ ತೋಟ, ಆ ಕಡೆ ಗೋಶಾಲೆ ಎಲ್ಲ ಇದೆ ಗೈಸ್. ಈ ಕಡೆ ತೆಂಗಿನ ತೋಟ ಇದೆ. ಸೊ ಹೆವಿ ಬಿಸಿಲು ಗೈಸ್, 8:45ಗೆ ಅಂತ ಬಿಸಿಲಿದೆ ನೋಡಿ ಗೈಸ್ ಇಲ್ಲಿ. ಯಾವಾಗ್ಲೂ ಇಷ್ಟೊಂದು ಜನ ಇರಲ್ಲ ಗೈಸ್, ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅಷ್ಟಿದ್ದಾರೆ. ಸೊ ಇಲ್ಲಿ ವಿಶೇಷ ಪೂಜೆ ಬಂದ್ಬಿಟ್ಟು ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷ ಪೂಜೆ ಮಾಡ್ತಾರೆ ಗೈಸ್. ಇಲ್ಲಿ ರಾಗಿನೂ ಬೆಳೆದಿದ್ದಾರೆ ಗೈಸ್ ನೋಡಿ, ಅದು ರಾಗಿ ಅಂತೆ, ರಾಗಿನೂ ಬೆಳೆದಿದ್ದಾರೆ. ಸೊ ಇವರೇ ಬುದ್ಧಿಯವರು ಗೈಸ್. ಇದು 2ನೇ ಮಹಾಮಂಗಳಾರತಿ. ಅವ್ರು ಬಂದ್ಮೇಲೆ ಇನ್ನೊಂದ್ಸರಿ ಮಾಡ್ತಾರೆ. ಸೊ ಇದು ಬಂದು ಚೆಲುವರಾಯಸ್ವಾಮಿ ಅಂತ ಗೈಸ್. ಇಡೀ ದೇವಸ್ಥಾನನ ಕಾಯುತ್ತೆ. ಮತ್ತೆ ಇಲ್ಲಿ ಬಂದು ವಿಘ್ನೇಶ್ವರ ತಂದೆ ನೆಲೆಸಿದ್ದಾರೆ, ಅವ್ರಿಗೂ ಒಂದು ನಮಸ್ಕಾರ ಹಾಕಿ, ಮತ್ತೆ ಅಲ್ಲಿ ರೂಮ್ಗಳೆಲ್ಲ ಇದಾವಲ್ಲ, ಅಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ಬುದ್ಧಿಯವರು, ಅವ್ರದ್ದು ಶಿಷ್ಯರು, ಎಲ್ಲರಿಗೂ ವಾಸ ಮಾಡಕ್ ಅಲ್ಲಿರುತ್ತೆ. ಸೊ ಅದು ಒಂದು ತಾಯಿ ದೇವಸ್ಥಾನ, ಪಾರ್ವತಿ ದೇವಿ ದೇವಸ್ಥಾನ. ಮತ್ತೆ ಬ್ರೇಕ್ಫಾಸ್ಟು ಅಲ್ಲೇ ಕೊಡ್ತಾರೆ ಗೈಸ್. ಸೊ ಬ್ರೇಕ್ಫಾಸ್ಟು ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಗೈಸ್. ಸೊ ಪೂಜೆ ಎಲ್ಲ ತಗೊಂಡು ಹೊರಡದೆ ಗೈಸ್ ಇನ್ನು ಮನೆಗೆ.
ಸೊ ಎತ್ತಿನ ಗಾಡಿ ನೋಡಿ ಆಫ್ಟರ್ ಲಾಂಗ್ ಟೈಮ್ ನಾನು ನೋಡಿ, ಸೊ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ನಾನು ಕಾರಲ್ಲಿ ನಿದ್ದೆ ಮಾಡ್ಬಿಟ್ಟಿದ್ದೀನಿ ಗೈಸ್, ಗೊತ್ತೇ ಇಲ್ಲ. ಸೊ ಇದು ಅನ್ನಪೂರ್ಣೇಶ್ವರಿ ತಾಯಿ. ನಾವು ಹಂಗೆ ಆನ್ ದ ವೇ ಬರ್ತಾ ಇರ್ಬೇಕಾದ್ರೆ, ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮಧ್ಯಾಹ್ನ ಮಹಾಪೂಜೆ ನಡೀತಾ ಇತ್ತು. ಸೊ ಗಂಟೆ ಸೌಂಡ್ ಕೇಳಿ ತಟ್ಟಂತ ಗಾಡಿ ನಿಲ್ಲಿಸಿ ಅದಕ್ಕೆ ಓಡ್ ಬಂದು ದರ್ಶನ ಮಾಡಿದ್ವಿ ಗೈಸ್. ಸೊ ಖುಷಿ ಆಯಿತು ಗೈಸ್, ಒಂಥರ ಅನ್ಎಕ್ಸ್ಪೆಕ್ಟೆಡ್ ದೇವ್ರು ನಮ್ಮನ್ನ ಕರೆಸ್ಕೊತು. ಸೊ ತುಂಬ ಖುಷಿ ಆಗುತ್ತೆ. ಅನ್ನಪೂರ್ಣೇಶ್ವರಿ ತಾಯಿ, ಮೌಲೇಶ್ವರ, ಅಲ್ಲಿ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಗೈಸ್, ಇಷ್ಟು ಇದೆ ಇಲ್ಲಿ. ಸೊ ಅಲ್ಲೂ ದರ್ಶನ ಮಾಡಿ ಹೊರಟ್ವಿ ಗೈಸ್. ಸೊ ಇಲ್ಲಿ ಏನಪ್ಪ ನಡೀತಾ ಇದೆ ಅಂದರೆ, ಅಜ್ಜಿ ತಾತ ಮದುವೆ ಆಗಿ 50 ವರ್ಷ ಆಗಿದೆ. ಸೊ ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಸೊ ಅದನ್ನು ಇಲ್ಲ ಆಚರಿಸ್ಕೊತಾ ಇದ್ರು. ಸೊ ಅವರಿಬ್ರು ಮುಖದಲ್ಲಿ ಖುಷಿ ನೋಡಿ ಗೈಸ್, ಅದೊಂಥರ ಚಂದ ಅಲ್ವಾ ಗೈಸ್. ಸೊ ಅಜ್ಜಿ ಮುಖದಲ್ಲಿ ನೋಡಿ ಮಂದಹಾಸ ಅಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇಲ್ಲೂ ಅಷ್ಟೇ, ಇಲ್ಲೂ ಗಣಪತಿ ಟೆಂಪಲ್ ಇರೋದು. ಆ್ಯಂಡ್ ಇಲ್ಲಿ ನವಗ್ರಹಗಳು ಇದೆ ಗೈಸ್. ನನ್ನ ಮುಖ ನೋಡಿ ಗೈಸ್, ನಿದ್ದೆಯಿಂದ ಎದ್ದು ಬಂದಿದ್ದೀನಿ. ಹೆಂಗಿದೆ ಅಂತ ಅಲ್ಲಿ ಪ್ರಸಾದ ಕೊಟ್ಟರು, ಅದನ್ನ ತಿಂದ್ಕೊಂಡು ಅವರು ಅದನ್ನೇ ತಿಂತಾಯಿದ್ರು. ಸೊ ಹಂಗೆ ಅವ್ರಿಗೂ ಒಂದು ಹೇಳ್ಬಿಡಿ, ಕಮೆಂಟ್ ಮಾಡಿ ಗೈಸ್, ಯಾಕೆ ನೀವು ಕಮೆಂಟ್ ಮಾಡಲ್ಲ? ಸೊ ಇದು ಯಾರ ಗಾಡಿ ಅಂತ ಅಂದರೆ ಪ್ರಣಾಮ್ದು ಫ್ರೆಂಡ್ ಗಾಡಿ. ಸದ್ಯಕ್ಕೆ ಇದು ಪ್ರಣಾಮ್ ಹತ್ರನೇ ಇರುತ್ತೆ. ಸೊ ಗೊತ್ತಾಗುತ್ತೆ ಗೈಸ್, ಮುಂದೆ ವಿಡಿಯೋಸಲ್ಲಿ ನಿಮಗೂ ಗೊತ್ತಾಗುತ್ತೆ. ಸೊ ಎಲ್ಲಿ ಗಂಟ ಇದು ನಮ್ಮ ಜೊತೆ ಇರುತ್ತೆ ಅಂತ. ಸೊ ವಿ ವಿಲ್ ವಾಚ್ ಗೈಸ್. ಸೊ ಫೈನಲಿ ಮನೆ ರೀಚ್ ಆದ್ವಿ ಗೈಸ್. ಯಪ್ಪ, ಬೆಳಗಿನ ಜಾವ 3 ಗಂಟೆಯಿಂದ 12:30 ಬಂದು ಮನೆ ರೀಚ್ ಆಗಿರೋದು. ಸೊ ರೀಚ್ ಆಗಿದ್ವಿ. ಇಲ್ಲಿ ನೋಡಿ ಪಾವಜಿ ಮನ್ಕೋರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್ ಗೈಸ್. ಸೊ ಇವಾಗ ಮನೇನ ಬೆಳಗಿನ ಜಾವ 3 ಗಂಟೆಗೆ ಬಿಟ್ಟವರು 12:30ಗೆ ಬಂದಿದ್ದೀವಿ. ಸೊ ನೋಡೋಣ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಬಾಯ್.